ತಕ್ಷಶಿಲಾ ಯೂನಿವರ್ಸಿಟಿ ಗೊತ್ತಲ್ವಾ ನಿಮ್ಗೆ? ಹ್ಮ್ ಅವತ್ತಿನ ಕಾಲದಲ್ಲೇನೆ ಇವತ್ತಿನ ನೀವೇನ್ ಇರೋಪ್ಲೇನು ಪರಪ್ಲೇನು ಮತ್ತೆ ಈ ಮೆಡಿಕಲ್ ಬಯೋಕೆಮಿಕಲ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಎಲ್ಲ ಇದೆಯಲ್ಲ, ಶುಗರ್ಲೆಸ್ ಎಲ್ಲಾ ರಿಸರ್ಚ್ ಗಳು ಅವತ್ ನಡೆದೋಗಿದಾವೆ. ಅವು ಎಲ್ಲನೂ ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಅವೆಲ್ಲ ರಿಲಿಜಿಯಸ್ ಕಾಂಟೆಸ್ಟ್ ಅಲ್ಲಿ ಬರ್ದಿಟ್ಟಿದ್ದಾರೆ. ಬುದ್ಧಿಸ್ಟ್ ಪಾಲಿ ಟೆಸ್ಟ್ಗಳು ಪಾಲಿ ಕೆನನ್ಗಳು ಇದಾವಲ್ಲ, ಅದ್ರಲ್ಲಿ ಎಲ್ಲವೂ ಕೂಡ ಇದೆ. ಸೈನ್ಸ್, ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಯೂನಿವರ್ಸ್ ಎಲ್ಲ ಇದೆ ಸರ್ ಅದ್ರಲ್ಲಿ. ಆ ಬುದ್ಧಿಸ್ಟ್ ಏನು ಕೆನನ್ಸ್ ಇದ್ದೋ ಅವು ಈ ಮುಘಲರ ಟೈಮಲ್ಲಿ ನಾಶ ಆದವು. ನನ್ನ ಮಕ್ಳು ಬೆಂಕಿ ಇಟ್ರು. ಆದ್ರೆ ಇಲ್ಲಿ ಟ್ರಿಕ್ ನೋಡಿ, ಇಲ್ಲಿ ಅಶೋಕ ಅವನು ಎಲ್ಲವನ್ನೂ ನಾಶ ಮಾಡ್ಕೊಳಕ್ ಬಿಡ್ಕೊಳ್ಳಿಲ್ಲ. ಅವನು ಒಂದಷ್ಟನ್ನ ಉಳಿಸಿ ಬೇರೆ ಬೇರೆ ಕಂಟ್ರಿ ಕಳಿಸ್ದ. ಅದರಲ್ಲಿ ಇವತ್ಕೂ ಚೆನ್ನಾಗಿ ಉಳಿಸ್ಕೊಂಡಿರೋರು ಈ ಥೈಲ್ಯಾಂಡ್, ಮಯನ್ಮಾರ್ ಅವರು, ಶ್ರೀಲಂಕಾದವ್ರು ಉಳಿಸ್ಕೊಂಡವ್ರೆ. ಬಟ್ ಅವ್ರು ಏನ್ ಮಾಡವೆ ಮಂಗ್ಮಂಡತವು ಅಂದ್ರೆ ಅದನ್ನ ಬರೀ ಸ್ಪಿರಿಚುವಲ್ ಮತ್ತೆ ರಿಲಿಜಿಯಸ್ ಇಟ್ಕೊಬಿಟ್ಟವೆ. ಅವ್ರು ಮೊದ್ಲು ದಾಟ್ಲಿಲ್ಲ ಅದನ್ನ. ಈ ವೆಸ್ಟರ್ನ್ ಬಂದ್ರಲ್ಲ ಈಗ ಲಾಸ್ಟ್ 200-300 ಇಯರ್ಸ್ ಅಲ್ಲ ಇವೆಲ್ಲ ನಡೆದಿರೋದು ರಿಸರ್ಚ್ ಮದ್ನಕಾಯಿ ಎಲ್ಲ. ಅದಕ್ಕಿಂತ ಮುಂಚೆ ಏನ್ ಮಣ್ಣು ಮಸಿ ಏನಿರ್ಲಿಲ್ಲ, ಕರೆಕ್ಟ್ ತಾನೆ? ಬಟ್ ಅದಕ್ಕಿಂತ ಮುಂಚೆ ನನ್ನ ದೇಶದಲ್ಲಿ ಜಡ್ಕ ಗಾಡಿಗಳಿದ್ವು, ಎತ್ತಿನ ಗಾಡಿಗಳು, ಜಡ್ಕ ಗಾಡಿಗಳು ನನ್ನ ದೇಶದಲ್ಲಿ ಇದ್ವು, ಕರೆಕ್ಟಾ? ಕುದುರೆ ಗಾಡಿಗಳಿದ್ವು, ಟಾಂಗಾಗಳಿದ್ವು. ರಾಜರುಗಳು, ಮೈಸೂರು ಮಹಾರಾಜರುಗಳು 300 ವರ್ಷದಿಂದನೇ ಅವ್ರು ಟಾಂಗಾ ಗಾಡಿ ಓಡಿಸ್ತಾ ಇದ್ರು. ಅದಕ್ಕಿಂತ ನೀವು ಬೇಡ ಬಿಡಿ, ನಿಮ್ಗೆ ಇನ್ನ ಅದಕ್ಕಿಂತ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಇಲ್ಲಿ ನಮ್ಮ ಬೆಳ್ಳೂರು ಕ್ರಾಸ್ ಇದೆ ಗೊತ್ತಾ ನಿಮ್ಗೆ? ಅಲ್ಲೊಂದು ಡ್ಯಾಮ್ ಇದೆ ಗೊತ್ತಾ ನಿಮ್ಗೆ? ಮಾರ್ಕೋನಹಳ್ಳಿ ಡ್ಯಾಮ್. ನಮ್ಮ ವಿಶ್ವೇಶ್ವರಯ್ಯ ಅವ್ರು ಮಾಡಿರೋದು ನೋಡಿದಿರ ಅದು? ವಿತೌಟ್ ಎನಿ ಪವರ್ ಎನರ್ಜಿ, ವಿತೌಟ್ ಎನಿ ಎಕ್ಸ್ಟರ್ನಲ್ ಎನರ್ಜಿ, ಸೆಲ್ಫ್ ಮ್ಯಾನಿಫೆಸ್ಟೆಡ್, ಸೆಲ್ಫ್ ಆಟೋಮೇಟೆಡ್ ಕ್ರಸ್ಟ್ ಗೇಟ್ಗಳು ಮಾಡೋರು ನೋಡಿದಿರ ನೀವು? ಅದು ವಿಜ್ಞಾನ ಅಂದ್ರೆ, ಅದು ಟೆಕ್ನಾಲಜಿ. ಧರ್ಮೇಂದ್ರ ಒಂದು ವಿಡಿಯೋ ಮಾಡ್ಯಾರ ನೋಡಿ, ಚೆನ್ನಾಗಿ ಮಾಡ್ಯಾರ. ಮತ್ತೆ ಹೇಳ್ತಾರದು ಅದು ನಿಜವಾದ ಟೆಕ್ನಾಲಜಿ, ಅದು ವಿಜ್ಞಾನ. ಆ ಟೆಕ್ನಾಲಜಿ ವಿಜ್ಞಾನವನ್ನ ಇಡೀ ಪ್ರಪಂಚ ಕೊಟ್ಟಿದ್ದೆ ನನ್ ದೇಶ ಸಾರ್. ಈ ದರಿದ್ರು ವೆಸ್ಟ್ ಅವ್ರು ಬರ್ಲಿಲ್ಲ ಅಂದಿದ್ರೆ ಅವ್ರು ಬಂದಿ ಅವ್ರ ಏನ್ ಮಾಡ್ಬಿಟ್ರು ಗೊತ್ತ? ಅವ್ರದ್ದು ದೇ ಆರ್ ಲೈಕ್ ಲಯನ್ಸ್, ಅವ್ರು ಎಗ್ರು ಬಿಡ್ತಾರೆ. ಒಂದು ನೀವು ತಪ್ಪು ಹೇಳ್ತಿದ್ರಲ್ಲಿ, ಏನ್ ಮಾರ್ಕೋನಹಳ್ಳಿ ಡ್ಯಾಮ್ ಕಟ್ಟಿದ್ರಲ್ಲ ಅದು ವಿಶ್ವೇಶ್ವರ ಅಂತ ಹೇಳಿದ್ರಲ್ಲ, ಅದು ಬ್ರಿಟಿಷರ ಕಾಲದಲ್ಲೇ ಆಗಿದ್ದು. ಬ್ರಿಟಿಷರ್ ಕಾಲದಲ್ಲೇ ಆಗಿರ್ಲಿ, ಯಾರ ಕಾಲದಲ್ಲೇ ಆಗಿರ್ಲಿ, ನೀವು ಒಂದು ಆಪಾದನೆ ಮಾಡಿದ್ರೆ ಬ್ರಿಟಿಷ್ ಬಂದ್ಮೇಲೆ ಹಾಳು ಮಾಡದೆ. ನಾನು ಸತ್ಯ ಇದ್ದಂಗೆ ಹೇಳ್ತೀನಿ ಸರ್. ಎಲ್ಲಿ ಸತ್ಯ? ಸುಳ್ಳು ಹೇಳ್ತೀರಲ್ಲ. ನಾನು ಮೂಲ ಹೇಳ್ತೀನಿ, ನಿಮ್ ತರ ನಾನು ಅರ್ಧ ಬರ್ಧ ಸತ್ಯ ಹೇಳಲ್ಲ. ನಾನು ನಿಮ್ಮನ್ನ ನೀವೇನ್ ತಿಳ್ಕೊಳ್ತೀರಾಗ? ಆರ್ಗ್ಯುಮೆಂಟ್ ಬಂದಾಗ ಒಂದ್ ನಿಮಿಷ ನೀವೇನ್ ನಿಮ್ ಹತ್ರ ಮಾತಾಡ್ಬೇಕಾದ್ರೆ ಒಂದ್ ಕಂಡೀಷನ್ ಅವತ್ತು ಹಾಕಿ, ನಂದು ಕೇಳ್ಬೇಕು, ನೀವು ಹೇಳ್ಬೇಕು. ನೀವು ಒಬ್ಬ ಕಟ್ ಮಾಡ್ಬಿಡ್ತೀನಿ. ಅವತ್ತು ಬ್ರಿಟಿಷ್ನವ್ರ ಕಾಲದಲ್ಲಿ ವಿಶ್ವೇಶ್ವರಯ್ಯನವರು ಎಂಜಿನಿಯರಿಂಗ್ ಗ್ರಾಜುಯೇಟ್ ಆಗಿ ಮಾಡಿದಂತ ಕೆಲಸ ಅದು. ಅದನ್ನ ನಾವು ಮರೆಯಂಗಿಲ್ಲ. ಆದ್ರೆ ನೀವೇನು ಹೇಳ್ಬೇಡಿ, ನಾನು ಹೇಳ್ತಾ ಇದೀನಿ. ನೀವ್ ಹೇಳ್ತಾ ಕೇಳಿಸ್ಕೊಂಡಲ್ವ? ಈಗ ಹೇಳಿ, ಕೇಳಿಸ್ಕೊಳ್ಳಿ. ನಾನು ತಪ್ಪಿದ್ರೆ ನಾನು ಸರಿ ಮಾಡ್ಕೊಳ್ತೀನಿ, ನೀವು ತಪ್ಪಿದ್ರೆ ನೀವು ಸರಿ ಮಾಡ್ಕೋಬೇಕು. ಇಲ್ಲ ಅನ್ನೋದು ಮಾತಾಡಬೇಡಿ. ಇವತ್ತೇ ಲಾಸ್ಟ್. ಆಮೇಲೆ ನೀವು ತಪ್ಪು ಮಾಡಿದಾಗ, ನಾನು ತಪ್ಪು ಮಾಡಿದೀರ ಅಂತ ಹೇಳಿದಾಗ ದಯವಿಟ್ಟು ಸುಧಾರಿಸ್ಕೊಳ್ಳಿ. ಹೌದು, ನೀವೇ ಮರೆಯಕ್ ಹೋಗ್ಬಾರ್ದು, ನನ್ನನ್ನು ಮೆಚ್ಚಕ್ ಹೋಗ್ಬಾರ್ದು, ನಾನು ಮರೆಯಬಾರ್ದು, ನಾನು ಎರಡೂ ಆಗ್ಬಾರ್ದು. ನೀವು ಅದನ್ನ ದುರಹಂಕಾರ ಅಂತಾರೆ, ಅದ್ ಮಾಡ್ಬಾರ್ದು. ಅದ್ನೇ ಹೇಳ್ತಾರ, ಭೂತದ ಬಾಯಲ್ಲಿ ಭಗವದ್ಗೀತೆ, ಭೂತನೋ ದೆವ್ವನೋ ಇನ್ನೊಂದು ಮತ್ತೊಂದು ಏನೋ ಇರುತ್ತೆ. ಅವೆಲ್ಲ ಡೈಲಾಗ್ ಹೊಡ್ಬಿಟ್ಟು ಬ್ರಾಹ್ಮಣರು ಹೊಡಿತಿರೋ ಡೈಲಾಗ್, ಅದನ್ನೇ ನೀವು ಹೊಡಿತಾ ಇದ್ದೀರಾ. ಬೇಡ 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 ಬೇಡ, ನೀವಿನೇನ್ ಬೇರೆ ಏನ್ ಮಾಡ್ತಿಲ್ಲ ಅದೇ ಮಾಡ್ತಿದ್ದೀರಾ ನೀವು. ಆಬ್ವಿಯಸ್ಲಿ ಎಲ್ಲ ಅದೇ ಮಾಡ್ಬೇಕಿರೋದ್ ಕಣ. ಬೈಬೇಡಿ. ಅದಕ್ಕೆ ಏನ್ ಗೊತ್ತಾ, ನೀವು ತಿಳ್ಕೊಬೇಕಾದ್ರೆ ಏನ್ ಗೊತ್ತಾ, ನೀವೇನೋ ಒಂದು ಸ್ಟೇಟ್ಮೆಂಟ್ ಮಾಡಿದಾಗ ಸರಿ ಇಲ್ಲ ಅಂದಾಗ ಹೌದು ಸರ್ ಸರಿ ಮಾಡ್ಕೊಳ್ತೀನಿ ಈಗ ಹೇಳಿದ್ದಲ್ಲ ಅಷ್ಟೇ. ನಾನು ಬೇಕಾದ್ರೆ ಹೇಳಿದ್ದೀನಿ ಅಷ್ಟೇ. ಬೈಬಾರ್ದು ಅಂದ್ರೆ ಅಲ್ವಾ ನೀವು? ಅಲ್ಲ, ಬ್ರಿಟಿಷ್ನವ್ರ ಕಾಲದಲ್ಲಿ ಆಗಿದೆ ಅಂತ ಹೇಳಿದೆ. ಅದೇ ಬ್ರಿಟಿಷರ್ ಕಾಲ, ಅದನ್ನ ನಾನು ಇಲ್ಲ ಅಂತ ಹೇಳ್ತಲ್ಲ. ಹೌದು, ಅವ್ರ ಕಾಲದಲ್ಲಿ ಆಗಿದ್ದು. ಬಟ್ ಅದನ್ನ ಈಗ ಇಲ್ಲ, ನೀವು ಅದನ್ನ ಉಲ್ಟಾ ಹೇಳಿದ್ರಿ. ಅವ್ರ ಕಾಲದಲ್ಲಿ ಹಾಳು ಮಾಡ್ಬಿಟ್ರು ಅಂತ ಕೇಳಿಸ್ಕೊಳ್ಳಿ. ಇಲ್ಲಿ ಅದೇ ಪ್ರಾಬ್ಲಮ್. ಅವ್ರು ಬಂದು ಹಾಳು ಮಾಡ್ಬಿಟ್ರು. ಎಲ್ಲ ಹಾಳಾಯ್ತು. ಈಗ ಬ್ರಿಟಿಷ್ ಅವ್ರು ಇದ್ದಾಗ್ಲೇ ಆಗಿರೋದು ಕರೆಕ್ಟ್. ಈಗ ಭಾರತದ ಸಂವಿಧಾನ ಎಲ್ಲಿಂದ ಬತ್ತು? ನೀವೆಲ್ಲೆಲ್ಲ ಹೋದ್ರೆ ಮಾತಾಡಲ್ಲ ಪರ. ಏನೋ ಒಂದ್ ಮಾತಾಡ್ತಿದ್ದಾಗ ಅದನ್ನ ಮುಗಿಸಿ. ಅದನ್ನ ಒಂದ್ ನಿಮಿಷ ಸಾರಿ, ನೀವೇನೋ ಬೇರೆ ಹೇಳಕ್ ಹೋಗ್ಬಿಟ್ಟು ನಾನು ಮರ್ಸಕ್ ಹೋಗ್ಬೇಡಿ, ನೀವು ಮರಿಬೇಡಿ. ನಾನು ಕನ್ಕ್ಲೂಷನ್ ಕೊಡ್ತಾ ಇದೀನಿ. ಈಗ ಬೇಡ, ಕನ್ಕ್ಲೂಷನ್ ಅಲ್ಲ, ಸತ್ಯನ ಒಪ್ಕೊಳಕ್ ಎಷ್ಟೊತ್ ಬೇಕು, ಬೇರೆ ಯಾಕೆ ಹೋಗ್ತೀವಿ? ಇಲ್ಲ, ಸಂವಿಧಾನ ಬೇಡ. ನಿಮ್ಮನ್ನೇನ ಇದ್ ಕೇಳಿದ್ನಪ್ಪ, ಆರ್ಗ್ಯುಮೆಂಟ್ ಕೇಳಿಸ್ಕೊಳ್ಳಿ ಸರ್. ಇಲ್ಲಿ
ಈಗ ನೀವ್ ಹೇಳಿದ್ ನಾವು ಕೇಳಿಸ್ಕೊಂಡ ಇಲ್ವೋ? ಇಲ್ಲ ಕೇಳಿಸ್ಕೊಂಡಿದ್ರೆ ಒಪ್ಕೋತಿದ್ರಿ. ಒಪ್ಕೊಂಡಲ್ಲ ಈಗ. ಹೌದು, ಸತ್ಯ, ಬ್ರಿಟಿಷ್ ನೀವು ಕಾಲದಲ್ಲಿ ಆಗಿರೋದು. ಈಗ ನೀವು ಸುಳ್ಳು ನನ್ನ ವಾದಗಳನ್ನ ನೀವು ಕೇಳ್ಬೇಕು ನಾನು ತಾನೇ ಈಗ ನೀವು. ಸುಳ್ಳು ಅಂತಾನು ಹೇಳ್ತಿಲ್ಲ, ನೀವು ಹೇಳಿ ತಪ್ಪು ಅಂತ ಹೇಳಿದೆ. ಅದು ತಪ್ಪು ನಾನು ಒಪ್ಕೋದ್ರೆ ನಾನು ಆಯ್ತು. ಈಗ ಅದು ಬ್ರಿಟಿಷ್ ಟೈಮಲ್ಲಿ ಆಗಿದ್ದು, ಬಟ್ ಮಾಡಿದ್ ವಿಶ್ವೇಶ್ವರಯ್ಯ, ಕರೆಕ್ಟ್ ಅಲ್ವಾ? ಅಂದ್ರೆ ಅವಾಗ್ಲೂ ಕೂಡ ಬ್ರಿಟಿಷರು ಸಹಾಯ ಮಾಡಿದ್ದಾರೆ, ಒಳ್ಳೆ ಕೆಲಸ ಆಗಿದೆ ಅಂತ. ಕರೆಕ್ಟ್ ಅಲ್ವಾ? ಬ್ರಿಟಿಷರ್ ಅವ್ರ ಮನೆಯಿಂದ ತಂದಿದ್ರ ಕಾಸು? ನೋಡಿ, ನೀವು ವಿತ್ತಂಡವಾದಕ್ಕೆ ಕಟ್ ಮಾಡ್ತೀನಿ ಈಗ ಫೋನ್. ಐ ಡೋಂಟ್ ವಾಂಟ್ ಲಿಸನ್ ಎ ಸ್ಟುಪಿಡ್ ಆರ್ಗ್ಯುಮೆಂಟ್. ಬ್ರಿಟಿಷ್ ಅವ್ರ ಮನೆಯಿಂದ ತಂದಿದ್ರ ಕಾಸು ಅಂತ ನಾನು ಐ ಡೋಂಟ್ ವಾಂಟ್ ಟು ಲಿಸನ್ ಎ ಸ್ಟುಪಿಡ್ ಆರ್ಗ್ಯುಮೆಂಟ್. ಇಫ್ ಯು ವಾಂಟ್ ಟು ಎಕ್ಸ್ಚೇಂಜ್ ಐಡಿಯಾಸ್, ಐ ಆಮ್ ರೆಡಿ. ನೀವೇನೋ ಬಾಯಿ ಹೇಳಿದ್ರಲ್ಲ, ಅದು ಸೇಮ್ ಅಪ್ಲೈಸ್ ಟು ಯು ಆಲ್ಸೋ. ಅಲ್ಲಪ್ಪ, ನೀವು ಶುರು ಮಾಡಿದಾಗ ನಾನು ನಿಲ್ಸ್ಬೇಕಲ್ಲ, ಇಲ್ದ್ರೆ ಹೆಂಗಾಗತ್ತೆ? ಅಬ್ವಿಯಸ್ಲಿ ಅದೇ ಹೇಳ್ತಾರ. ನೀವ್ ಹೇಳಿದ್ ನಿಮ್ಗೆ ಅಪ್ಲಿಕೇಬಲ್ ಆಗತ್ತೆ ಅದು. ನಾನು ಅದಕ್ಕೆ ನಾನು ಸ್ಟುಪಿಡ್ ಸತ್ಯ ಗೊತ್ತಲ್ಲ. ನಾನು ಹೇಳಿದ್ದೇನು ಇದು ಆಗಿಲ್ಲ, ನೀವ್ ಹೇಳಿ ತಪ್ಪು ಅಂದೆ. ಹೌದು ಸರ್, ತಪ್ಪಾಗಿದೆ, ಬ್ರಿಟಿಷ್ ಅವ್ರು ಮಾಡಿ ಅಂತ ಹೇಳಿ ಮುಂದಕ್ಕೆ ಹೋಗೋಣ. ಈಗ ನೀವ್ ಹೇಳಿ ತಪ್ಪು ನಾನು ಹೇಳ್ಬೇಕಲ್ಲ. ಈಗ ಅದು ಸರಿ ಯಾಕೆ ಹೇಳ್ತೀರಾ? ಈಗ ತಾನೇ ತಪ್ಪಾಯ್ತು ಅಂತ ಹೇಳಿದ್ರೆ ಈಗಾಗಲೇ ನನ್ ತಪ್ಪು ಅಂತ ಹೇಳ್ತೀರಾ? ತಪ್ಪು ಆಯ್ತು, ನಾನು ಒಪ್ಕೊಂಡೆ. ಈಗ ನೀವ್ ಹೇಳಿ ತಪ್ಪು ನಾನು ಒಪ್ಪಿಸ್ಬೇಕೋ ಬೇಡ? ನಾನು ಆ ವಿಷಯ ಆಯ್ತಲ್ಲ, ಮುಗಿತಲ್ಲ, ಬೇರೆ ಮಾತಾಡಿ. ಅದನ್ನ ಯಾಕೆ ಬನ್ನಿ ಈಗ ವಿಚಾರ ಬೇರೆ ಏನ? ನೀವು ವಿಷಯ ಬದಲಾಯಿಸಿ ಬೇರೆ ಹೋಗ್ಬೇಡಿ. ಮುಂಚೆ ಬ್ರಿಟಿಷ್ ಇದ್ದಿದ್ದು. ಹಂಗಾರೆ ಈಗ ನಿಮ್ ಪ್ರಕಾರ ಬ್ರಿಟಿಷ್ ಅವರಿಂದಾನೇ ನಮ್ಗೆ ಕಾನ್ಸ್ಟಿಟ್ಯೂಷನ್ ಬಂತಾ? ಬ್ರಿಟಿಷ್ ಬ್ರಿಟಿಷ್ ಇಂದ ಬಂತು. ಬ್ರಿಟಿಷ್ ಬಿಟ್ಟು ಅಂದ್ಮೇಲೆ ಬರ್ದೇ ಬಿಡ್ರಿ, ಅದಕ್ಕೆ ಏನೀಗ? ಅದು ಎಲ್ಲ ಅವ್ರದೇ. ಏನ್ ಲಾಜಿಕ್ ಇಲ್ಲ. ಕೇಳಿಸ್ಕೊಡ್ರಿ, ಮರಿಬೇಡ್ರಿ, ಕೇಳಿಸ್ಕೊಡ್ರಿ, ನಗಬೇಡ್ರಿ, ಅಳಬೇಡ್ರಿ, ಕೇಳಿಸ್ಕೊಳ್ಳಿ. ಏನ್ ಗೊತ್ತಾ, ಬ್ರಿಟಿಷ್ನವ್ರದ್ದು ಅಮೆರಿಕದ್ದು ಎಲ್ಲ ಕಾನ್ಸ್ಟಿಟ್ಯೂಷನ್ ತಗೊಂಡು ಬೇರೆ ಬೇರೆ ದೇಶ ತಗೊಂಡು ಅಂಬೇಡ್ಕರ್ ಬರ್ದಿದ್ದಾರೆ. ಅಲ್ಲಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಡೋಂಟ್ ಫರ್ಗೆಟ್ ಇಟ್. ಡೋಂಟ್ ಫರ್ಗೆಟ್ ಇಟ್. ಬ್ರಿಟಿಷ್ ಅವರು ಫಸ್ಟ್ ಕಾನ್ಸ್ಟಿಟ್ಯೂಷನ್ ತಗೊಂಡೋಗಿದ್ದೆ ಇಲ್ಲಿಂದ. ಅದನ್ನು ಡೋಂಟ್ ಫರ್ಗೆಟ್ ಇಟ್. ನನಗೆ ಅವೆಲ್ಲ ಹೇಳ್ಬಿಡಿ. ಬ್ರಿಟಿಷ್ ಅವ್ರ ಕಾನ್ಸ್ಟಿಟ್ಯೂಷನ್ ರೆಫರ್ ಮಾಡಿದಾರೆ ಅವರು. ನಾವು ಎಲ್ಲಿಂದಾರು ಬರ್ಲಿ. ಸರ್, ನಮ್ದು ನೀವು ಏನ್ ಗೊತ್ತಾ, ನಿಮ್ಗೆ ಗೊತ್ತಿರೋದನ್ನ ಹೇಳಿ, ಅದನ್ನ ಹೇರ್ಬೇಡಿ. ಹೇರ್ಬೇಡಿ, ಅವಾಗ ನಿಮ್ಗೆ ಮರ್ಯಾದೆ ಬರುತ್ತೆ. ನೀವ್ ಹೇರ್ತಾ ಇದೀರಿ ಅಂತ ನೀವ್ ಯಾಕೆ ಅನ್ಕತ್ತೀರಿ? ನಾವು ವಾಯ್ಸ್ ರೈಸ್ ಮಾಡೇ ಮಾತಾಡೋದು. ಯಾಕೆ ಗೊತ್ತಾ, ನಾವು ಸತ್ಯದ ಪರ ಇರೋರು ವಾಯ್ಸ್ ರೈಸ್ ಮಾಡೇ ಮಾತಾಡ್ತೀವಿ. ನೀವು ಒಬ್ಬರೇ ಅಲ್ಲ ಸತ್ಯ ನೋಡಿ, ಪ್ರಪಂಚದಲ್ಲಿ ಸತ್ಯದ ಪರ ನೀವು ಒಬ್ನೇ ಅಲ್ಲಪ್ಪ ಮಿತ್ರ, ಬೇಕಾದಷ್ಟು ಜನ ಇದಾರೆ. ಡೋಂಟ್ ಫರ್ಗೆಟ್ ಇಟ್. ಇವ್ರು ಒಬ್ಬನೇ ಬುದ್ಧ ಆಗ್ಬೇಡ, ಎಲ್ಲರೂ ಬುದ್ಧ ಆಗ್ಲಿ ಅಂತ ಇಷ್ಟಪಡಿ. ಸರ್, ಗೌತಮ ಸಿದ್ಧಾರ್ಥ ಬೇಕಾದಷ್ಟು ಜನ ಬುದ್ಧ ಇದಾರೆ. ಏನಿಲ್ಲ ಬಿಡ್ರಿ, ಎಲ್ಲ ಬೇಕಾದಷ್ಟು ಜನ ಬುದ್ಧ ಇದಾರೆ. ಅವ್ನ ಹೆಸರು ಹೇಳ್ಕೊಂಡು ಹೋಗಿದಾರೆ, ಅಷ್ಟೇ ಬಿಟ್ರೆ. ಅದು ಬಿಟ್ರೆ ನೀವು ಎಲ್ಲರಲ್ಲೂ ನಿಮ್ಮಲ್ಲೂ ಬುದ್ಧತ್ವ ಇದೆ. ನೀವು ಬುದ್ಧನೇ. ನೀವು ನನಗಿಂತ ಬುದ್ಧಿಗಿಂತ ಜಾಸ್ತಿ ಅಂತ ಹೇಳಿದ್ರೆ ಅಲ್ಲ, ನೀವು ಬುದ್ಧಿಗಿಂತ ನಾವು ಜಾಸ್ತಿ ನೀವೇ ಹೇಳಿದ್ದು ಬುದ್ಧಿಗಿಂತ ಜಾಸ್ತಿ ಅಂತ ಹೇಳಿದ್ರೆ. ನೀವ್ ಹೇಳಿದ್ರಿ ಬುದ್ಧಿ. ನೀವ್ ಮೊನ್ನೆ ನನ್ನ ಮಾತಾಡ್ಬೇಕು ಹೇಳಿದ್ರೆ, ನಾನು ಬುದ್ಧಿಗಿಂತ ನಾನು ಜೋರಿದ್ದೀನಿ, ಅವನು ಸ್ಟುಪಿಡ್ ಅಂದ್ರಿ ನೀವು ಅವನ್ನ. ಆಬ್ವಿಯಸ್ಲಿ. ಮತ್ತೆ ಇನ್ನೇನ್ ಮತ್ತೆ ಈಗ ನಾನು ಅಂದಿಲ್ಲ ಅಂತೀರಾ? ಅಂದ್ರೆ ಅವತ್ತೊಂದು ಮಾತಾಡ್ತೀರಾ, ಇವತ್ತೊಂದು ಮಾತಾಡ್ತೀರಾ? ಅಲ್ಲ, ಇನ್ನೊಂದು ಅವತ್ತೊಂದು ಮಾತು ಇವತ್ತೊಂದು ಮಾತು ಆಡ್ಬಾರ್ದು. ಅವತ್ತೊಂದ್ ಮಾತು ಅದನ್ನ ಹೇಳ್ತಿರೋದು. ಅವ್ನು ನಾನು ಹೇಳಿದ್ದೆ ಯಾವತ್ತು ಬುದ್ಧನ್ ಗೌತಮ ಸಿದ್ಧಾರ್ಥಂಗ್ ಹೇಳಿದ್ ನಾನು. ಬುದ್ಧತ್ತು ಕೇಳಿಲ್ಲ ನಾನು. ಬುದ್ಧನ್ಗಿಂತ ಜೋರ್ ಇದೀನಿ ಬಿಡ್ರಿ ಅಂದೆ. ಬರೋದು ಮೈಂಡ್ಗೆ. ಬುದ್ಧನ್ಗಿಂತ ನಾನ್ ಜಾಸ್ತಿ ಇದೀನಿ ಬಿಡ್ರಿ ಅಂದೆ. ಸಾಮಾಜಿಕ ಸಂತೋಷ ರೀ, ಅದ್ ನಾನು ಹೇಳ್ತೀನಿ. ಅಂದ್ರೆ ನೀವು ಇದೀರಾ, ನಾನು ಇದೀನಿ, ಬೇರೆಯವರು ಇದಾರೆ. ನೀವೆಂಗೆ ನೀವು ಸಿದ್ದರಾಮಯ್ಯಗಿಂತ ನಾನು ಜಾಸ್ತಿ ಪ್ರಕೃತಿ ಉಳಿಸ್ತಾ ಇದೀನಿ, ನಾನು ಸಾಲಮರದ ತಿಮ್ಮಕ್ಕಂಗಿಂತಾನು ನಾನು ಕೆಲಸ ಮಾಡಿದೀನಿ ಅಂತ ನಿಮ್ಮ ಒಳಗಡೆ ಇದೆಯೋ? ಎಲ್ರು ಮಾಡ್ಬೇಕ್ರಿ, ಎಲ್ರು ಮಾಡ್ತಿದಾರೆ, ನಾನು ಒಬ್ನೇ ಮಾಡ್ತಿಲ್ಲ. ಅಷ್ಟೇನೆ, ಸಿಂಪಲ್. ಅದು ನಿಮ್ ಫೀಲ್ಡ್ ಅಲ್ಲಿ ನಿಮ್ಗೆ ಹೆಂಗೆ ಅದು ಡಾಮಿನೇಟ್. ಅದಕ್ಕೆ ನೀವೇನೇ ನೋಡಿ, ಯಾರ ಹತ್ರ ಮಾತಾಡ್ಬೇಕಾರೆ ನೀವು ನಿಮಗ್ ಗೊತ್ತಿರೋದು ಹೇಳಿ ಸುಮ್ನಾಗಿ. ಅದ್ರ ಬಗ್ಗೆ ಗ್ರೇಟ್ನೆಸ್ ತೋರ್ಸ್ಕೊಳಕ್ ಹೋಗ್ಬೇಡಿ. ಬಹಳ ಚೆನ್ನಾಗತ್ತೆ ನಿಮ್ಮ ಆರ್ಗ್ಯುಮೆಂಟ್ಸ್. ದಯವಿಟ್ಟು ಗ್ರೇಟ್ನೆಸ್ ತೋರ್ಸ್ಕೊಂಡೇ ಮಾಡೋದು. ಗ್ರೇಟ್ನೆಸ್ ತೋರ್ಸ್ಕೊಂಡ್ ಮಾಡ್ಲಿಲ್ಲ ಅಂದ್ರೆ ಈ ದೇಶದ ಪರಿಸ್ಥಿತಿ ಏನೆಲ್ಲ ಹೊರಟೋಗ್ಬಿಡ್ತದೆ. ಬೇಕಾಗಿಲ್ಲ ರೀ. ಇನ್ನೊಬ್ರು ಗ್ರೇಟ್ ಇದಾರೆ, ನೀವು ಒಬ್ರೇ ಇಲ್ಲ, ಮೆರಿಬೇಡಿ ದಯವಿಟ್ಟು. ಹೌದು, ಮರಕ್ಕಿಂತ ಮರ ದೊಡ್ಡದು. ಅಷ್ಟ್ ತಿಳ್ಕೊಳ್ಳಿ. ಆಬ್ವಿಯಸ್ಲಿ ಅದು ಗೊತ್ತಿರೋ ಸತ್ಯನೇ. ಅದು ತಿಳ್ಕೊಂಡು ಮತ್ತೆ ಯಾಕೆ ಮತ್ತೆ ನಾನೇ ಗ್ರೇಟ್ ಅಂತ ಯಾಕೆ ಹೇಳಕ್ ಹೋಗ್ತೀರಾ? ನನಗ್ ಗೊತ್ತಿರೋ ವಿಚಾರಕ್ಕೆ ನಾನೇ ಗ್ರೇಟ್. ಅವ್ರಿಗೂ ಗೊತ್ತಿರೋ ವಿಚಾರ ಅವ್ರು ಹೇಳಿದ ಗ್ರೇಟ್ ಅಂದಾಗ ಸರಿ. ವಾದ ಮಾಡ್ಬೇಕಲ್ಲ, ವಾದ ಮಾಡಿ ಗೆಲ್ಬೇಕಲ್ಲ. ಇಲ್ಲ, ನಿಮ್ಮ ಹತ್ರ ಮಾಡಕ್ಕಾಗಲ್ಲ. ನೀವು ಸುಳ್ಳು ಹೇಳ್ತೀರಾ, ತಪ್ಪು ಹೇಳ್ತೀರಾ? ಇಲ್ರೆ ಯಾರು ಸುಳ್ಳು ಹೇಳ್ತಾರೆ? ಈಗ ನಿಮ್ಗೆ ವಾದ ಮಾಡಕ್ಕಾಗಿಲ್ಲ ಅಂದ್ರೆ ಸುಳ್ಳು ಹೇಳ್ಬಿಡೋದಲ್ಲ. ಅಲ್ಲಿ ನೀವು ಸುಳ್ಳು ಹೇಳ್ತೀರಾ, ನೀವು ಸುಳ್ಳು ಹೇಳೋದು ತಪ್ಪು ಹೇಳೋದು ಮಾಡ್ಬೇಡಿ. ನಿಮ್ಗೂ ನಮಗೂ ಡಿಫ್ರೆನ್ಸ್ ಏನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವೇನು ಗೊತ್ತಾ, ಬರೀ ಈ ಆಯ್ತು ಬಿಡ್ರಿ. ನಿಮ್ಮ ಹತ್ರ ಆ ವಿಷಯ ಬೇಡ ಬಿಡಿ. ನಿಮ್ಮ ಹತ್ರ ನನಗೆ ಮಾತಾಡಕ್ಕೆ ಆ ವಿಷಯ ಬೇಡ. ಬೇರೆ ಏನಾದ್ರು ಇದೆಯಾ ಮಾತಾಡೋಂಥದ್ದು? 2600 ವರ್ಷಕ್ಕೆ ಹಿಂದಿ ಕೊಟ್ಟಿದ್ವಿ ನಾವು. ಸಂತೋಷ. ಈಗ ನೆನ್ನೆ ಮೊನ್ನೆ ಹೇಳ್ತೀರಾ? ಇಲ್ಲ ಬಿಡಿ, ಆ ವಿಷಯ ಬೇಡ. ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ, ಈಗ ನಂಗೆ ಶಕ್ತಿನೂ ಇಲ್ಲ. ಯಾಕೆ ಬೇಕದು? ನಿಮ್ಮ ಆಸಕ್ತಿ ಬೇರೆ, ನಮ್ಮ ಆಸಕ್ತಿ ಬೇರೆ. ಅದೇನೆ. ನಾವು ಬುದ್ಧ ಆಗ್ಬೇಕು ಅಂತ ಹೊರಟಿರೋರು.
ಇನ್ನು ಜಾಸ್ತಿ ಆಗಿ ಬಂದ್ರೆ ಸಾಕೀಗ. ಇನ್ನೂ ಜಾಸ್ತಿ ಆಗಿ ನೀವು ತೊಂದ್ರೆ ಇಲ್ಲ ನನಗೆ, ತುಂಬಾ ಸಂತೋಷ ನನಗೆ. ನನಗೆ ಏನ್ ಗೊತ್ತಾ, ಯಾರನ್ನಾರು ನೋಡಿ, ದದ್ದ ಅಂತ ಮಾಡೋಣ ಅಂತ ಗುರು next ಅದಕ್ಕೆ. ಗುರು ಮೀಡಿದ ಶಿಷ್ಯ ಅಂತಾರಲ್ಲ, ಅದು ತುಂಬಾ ಒಳ್ಳೆ ವಾಕ್ಯ ಅದು. ಹೌದು, ಯಾವತ್ತು ನನ್ ಮಗ ನನಗಿಂತ ಜಾಸ್ತಿ ಬುದ್ಧಿವಂತ ನಂಗೆ ಸಂತೋಷ ಪಡ್ಬೇಕು, ಹೌದು, ಅವನ ಮಗ ಇನ್ನೂ ಬುದ್ಧಿವಂತ ಅವ್ನು ಸಂತೋಷ ಪಡ್ಬೇಕು. ಆಬ್ವಿಯಸ್ಲಿ ಅದ್ ನೇಚರ್ ಇರೋದೇ ಹಂಗೆ ಸರ್. ಅದು ಇಲ್ಲ ಒಪ್ಕೊಳ್ಳಲ್ಲ ಕೆಲವರು. ನೇಚರ್ ಹೆಂಗೆ ಗೊತ್ತಾ ಸರ್ ಇರೋದು, ನೇಚರ್ ಯಾವತ್ತುವೆ ನೇಚರ್ನ ಮೀರ್ಸಷ್ಟು ಬೆಳೆಯೋ ಜನಗಳು ಬೇಕು ನೇಚರ್ಗೆ. ಹಂಗಾಗ್ಲಿ. ಮತ್ತೆ ಇನ್ನೇನ್ ವಿಶೇಷ? ಸದ್ಯಕ್ಕಿರೋ ಇತಿಹಾಸದಲ್ಲಿ ಗೌತಮ ಬುದ್ಧ ಇಸ್ ದ ಬೆಸ್ಟ್ ಆಫ್ ದ ಬೆಸ್ಟ್. ಓಕೆ ಆಗ್ಲಿ, ನಾವೇನಿಲ್ಲ ಅಂತ ಹೇಳಲ್ಲ. ನನ್ನ ಆಸೆ ಇದೆ. ಆಯ್ತು, ಈಗ ಅಲ್ಲಿ ನಿಂತೀಯ, ನೀವು ನಿಲ್ಸ್ಬೇಕಾಗಿಲ್ಲ. ಹಂಗ್ ನಿಲ್ಸ್ಬಿಡೋಣ ಅಂತೀನಿ, ಜನ ನಿಲ್ಸ್ಬಿಡೋರೆ ಅಂತೀರಾ? ನಿಲ್ಸಿಯಾರಿ, ಯಾರಿಗೆ ಬೇಕಾದ ದೇಶಗಳಲ್ಲಿ. ಬಟ್ ಅವನು ನಿಜವಾಗಿ ಅವನು ನೀರ್ಸಕ್ ಯಾರು ಸಾಧ್ಯ ಇಲ್ಲ. ಯಾಕೆ ಗೊತ್ತಾ ನೋಡಿ, ಈಗ ನಿಮ್ ಕಾಂಟ್ರಾಡಿಕ್ಟ್ ಆಯ್ತು. ಈಗ ಬುದ್ಧನು ಒಬ್ಬ ಗುರು ಅಂತ ಇಟ್ಕೊಳ್ಳಿ, ಆ ಗುರುವಿನ ಮೇರಕ್ಕೆ ಇನ್ನೊಬ್ಬ ಬದ್ದಿರ್ತಾನ್ರಿ, ನಿಮ್ಗೆ ಗೊತ್ತಾಗ್ತಲ್ಲ. ವೈ ಯು ಆರ್ ನಾಟ್ ಅಕ್ಸೆಪ್ಟಿಂಗ್ ಇಟ್. ಈಗ ತಾನೇ ಹೇಳಿದ್ರಲ್ಲ ನೀವ್ ಹೇಳಿದ್. ಈಗ ಉಪೇಂದ್ರನ್ ಪಿಕ್ಚರ್ಗಳು ನೋಡಿ ಸರ್ ನೀವು ಒಂದ್ಸಲ ಅವ್ನು ಡೈರೆಕ್ಷನ್ ಮಾಡಿರೋನ. ಅವ್ನು ಫಸ್ಟ್ ಇಂದ ಇಲ್ಲಿವರೆಗೆ ಡೈರೆಕ್ಷನ್ ಮಾಡೋದಲ್ಲ ಪಿಕ್ಚರ್ಗಳು. ನೋಡಿ, ನಾನು ಉಪೇಂದ್ರನ್ ಖುಷಿ ಪಡುವಂತ ವ್ಯಕ್ತಿನೇ, ಇಲ್ಲ ಅಂತ ಹೇಳಲ್ಲ. ಅಂದ್ರೆ ಏನ್ ಗೊತ್ತಾ ನಿಮ್ಗೆ ಪ್ರಾಬ್ಲಮ್ ಏನ್ ಗೊತ್ತಾ ಸರ್, ಸಮಾಜದಲ್ಲಿ ಬುದ್ಧನ ಈಗ ನೋಡ್ರಿ, ನಿಮ್ ಯೋಗ್ಯತೆ ಯಾರು ಗೊತ್ತು ಸರ್? ಈಗ ನಾನು ಅದೇಪ್ಪ ನಿಮ್ಗೆ ಹೇಳ್ತಾ ಇರೋದು. ಈಗ ನೀವು ಬುದ್ಧಗಿಂತ ಗ್ರೇಟ್ ಅಂತ ನಾನು ಯಾಕೆ ಹೇಳಿದ್ ಗೊತ್ತಾ? ನೀವು ಥಿಂಕ್ ಮಾಡ್ತಾ ಇರ, ಯೋಚನೆ ಮಾಡ್ತಾ ಇರ, ಐ ಆಮ್ ಹ್ಯಾಪಿ. ಅವ್ನು ಅದನ್ನೇ ಹೇಳಿರೋದು ಬುದ್ಧ. ಪಾಪ ನೀನ್ ನನ್ನ ಯಾರು ನಂಬೇಡಿ, ನನ್ನ ಹೆಸರನ್ನ ಹೇಳ್ಬೇಡಿ ನೀವು ಅಂತ ಹೇಳೋನು. ಮತ್ತೆ ಬುದ್ಧನೇ ಗ್ರೇಟ್ ಅಂತ ಇವತ್ತು ಒಬ್ಬನೇ ಇರೋದು ಅಂತೀರಾ? ಯಾಕಂತೀರಾ? ನಿಮ್ಮ ರೇಣುಕಾ ಪ್ರಸಾದ್ ಗ್ರೇಟ್ ಅಂತ ಯಾಕಂತೀನಿ? ಈಗ ತಾನೇ ನೀವು ಬುದ್ಧನೇ ಗ್ರೇಟ್ ಇನ್ನೊಬ್ಬ ಇಲ್ಲ ಅಂದ್ರಿ. ಇನ್ನೊಬ್ಬ ಇಲ್ಲ ಅಂತ ಹೇಳ್ತಾನೆ. ಈಗ ಬೆಂಗಳೂರು ಸೌತ್ಗೆ ರೇಣುಕಾ ಪ್ರಸಾದ್ ಗ್ರೇಟ್ ಇನ್ನೊಬ್ಬ ಇಲ್ಲ ಅಂತೀನಿ. ಈಗ ಹೇಳಿ ಇದಕ್ಕೆ ಆನ್ಸರ್ ಯಾಕೆ? ಇದಾರ್ರಿ, ನೀವು ಇಲ್ಲ ಅಂತ ಹೇಳ್ಬೇಡಿ. ಇದಾರೆ ಇರ್ಬೋದು ಸಮಾಜದಲ್ಲಿ. ನನಗೆ ಹೇಳ್ತಾ ಇರೋದು, ನಾನು ನನಗ್ ಗ್ರೇಟ್. ನೀವು ಅದೇ ಪ್ರಾಬ್ಲಮ್. ಯಾವ್ದೇ ವಿಚಾರವನ್ನ ಹೇಳಿದ್ರೆ ವೇದಮೂರ್ತಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿ. ನೀವ್ ಯಾಕೆ ನಿಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತೀರಿ? ಅಲ್ಲ, ಅದಾದ್ಮೇಲೆ ನನಗಿಂತ ಗ್ರೇಟ್ ಬಂದೇ ಬರ್ತಾನೆ. ಅದಕ್ಕೆ ಯಾಕೆ ಹೊರಗೆ ಮಾಡ್ತಾರೆ? ಎಲ್ಲ ಪರೇಡಿ ನಿಮ್ಗೆ ಗ್ರೇಟ್ ಇರ್ಬೋದು, ಬಟ್ ಐ ಡೋಂಟ್ ನೋ ಹಿಮ್. ನನಗ ಅವನ ಅವಶ್ಯಕತೆನೂ ಇಲ್ಲ. ಅವ್ನು CM ಆದ್ರೂ ಅಷ್ಟೇ, PM ಆದ್ರೂ ಅಷ್ಟೇ. ನನ್ಗ ಅವ್ನು ಬೇಕಾಗೂ ಇಲ್ಲ. ಅವನು ಯಾಕ್ರಿ ಅದ್ನೇ ಮತ್ತೆ ಹೇಳ್ತಾ ಇರೋದು. ಕೇಳಿಸ್ಕೊಳ್ಳಿ, ಇದು ಈ ಸತ್ಯನೇ ಬುದ್ಧ ಹೇಳಿರೋದು. ಆಯ್ತು, ಬುದ್ಧನ್ ಬೇರೆ ಮಾತಾಡ್ತೀರಾ? ಮಾಡ್ಬೇಕಾದ್ರು ಅಲ್ಲ, ನಿಮ್ ಬುದ್ಧನ್ ಬಿಟ್ಟು ಏನೋ ಬೇರೆ ಮಾತಾಡೋದಿದ್ಯಾ? ಏನ್ ಅದೇ ನಿಮ್ ಪೆನ್ಷನ್ ಮಾತಾಡ್ಬೇಕು. ನಿಮ್ಗೆ ನೋಡ್ರಿ, ಅದೇ ಹೇಳಿದ್ರು ನಾನು ಬುದ್ಧ ಪೆನ್ಷನ್ ತಗೋಬೇಕು ಅಷ್ಟೇ. ಅದೇನಾಯ್ತಪ್ಪ ಈಗ? ಅದೇನೋ ಬರೋದಲ್ಲ, ಏನು ಇದು ಸುಪ್ರೀಂ ಕೋರ್ಟ್ಗೂ ಬರ್ದಿದ್ದೀನಿ ನಿನ್ನೆ. ವಿ ಆರ್ ನಾಟ್ ರಿಸೀವಿಂಗ್ ಎನಿ ಆಫ್ ದಿ ಅಪ್ಡೇಟ್ಸ್ ಫ್ರಮ್ ದಿ ಗವರ್ನಮೆಂಟ್ ಆಫ್ ಕರ್ನಾಟಕ ಅಂಡ್ ಹೈಕೋರ್ಟ್ ರಿಲೇಟೆಡ್ ಪೀಪಲ್. Could you please allocate one lawyer from on behalf of government for the justice to the person who is working for social concern, social responsibility ಅಂತ ಹಾಕಿದೀನಿ. ಸರ್ಕಾರದಿಂದನೇ ಲಾಯರ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಸುಪ್ರೀಂ ಕೋರ್ಟ್ ಆಗ್ಲೇ 4 ವರ್ಷ ಆದ್ಮೇಲೆ ಎನ್ಕ್ವೈರಿ ಮಾಡಬಾರ್ದು ಅಂತ ಹೇಳಿದೆ. ನೀವು 4 ವರ್ಷ ಆದ್ಮೇಲೆ 9 ತಿಂಗಳಾದ್ಮೇಲೆ 4 ವರ್ಷ 9 ತಿಂಗಳಾದ್ಮೇಲೆ ಎನ್ಕ್ವೈರಿ ಮಾಡಿದ್ರೆ ಇನ್ನೊಂದು ಬೆಸ್ಟ್. ಅಂದ್ರೆ ನಂಗೆ ಗೊತ್ತಿಲ್ಲ ಹೆಂಗ್ ವರ್ಕ್ ಆಗುತ್ತೋ ಏನೋ. ಕೇಳಿಸ್ಕೊಳ್ಳಿ. ಈಗ 4 ವರ್ಷ 9 ತಿಂಗಳಾದ್ಮೇಲೆ ಎನ್ಕ್ವೈರಿ ಮಾಡ್ಲಿಕ್ಕೆ ನೋಡಿಸ್ಕೊಟ್ಟ. ಗೊತ್ತು ಸರ್. ಈಗ ಆಮೇಲೆ ಅಲ್ಲ ಅದನ್ನ ನೀವು ಹಿಡ್ಕೊಂಡು 1, 2, 3 ಪಾಯಿಂಟ್ ಅಂತ ಹಾಕಿ ಈ ತರ ಅನ್ಯಾಯ ಮಾಡಿದೆ ಅಂತ ಬರೀರಿ, ಸಾಕು. ಲಾಯರು ಬೇಡ, ಯಾರು ಬೇಡ. ಈಗಾಗಲೇ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟಿದೆಯಲ್ಲ, ವೈ ಯು ಆರ್ ಗೋಯಿಂಗ್ ಟು ಲಾಯರ್ ಅಗೈನ್. ಅದನ್ನು ಹಾಕಿದೀನಿ ಆಲ್ರೆಡಿ. ಅದು ಸ್ಕ್ರೀನ್ ಶಾಟ್ ತಗೊಂಡು ಕಳ್ಸಿರೋ ಡಾಕ್ಯುಮೆಂಟ್, ಅದೆಲ್ಲ ಪಾಯಿಂಟ್ಸ್ ಗಳನ್ನ ಸ್ಕ್ರೀನ್ ಶಾಟ್ ತೆಗೆದು ಹಾಕಿದೀನಿ. ಅದ್ ಮಾಡಿ ಏನ್ ಗೊತ್ತಾ, ಲಾಸ್ಟ್ ಇನ್ನೊಂದು ಐಡಿಯಾ ಬಂದಿದೆ ನಂಗೆ ಮೊನ್ನೆ. ಏನ್ ಗೊತ್ತಾ, ಹೆಂಗ್ ಕೋರ್ಟ್ ಪೇಪರ್ ಲ್ಯಾಂಗ್ವೇಜ್, ಸೋಷಿಯಲ್ ಮೀಡಿಯಾ ಬಾಯ್ ಮಾತು. ನಿಮ್ಗೆ ಹೆಂಗು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಒಳ್ಳೆ ಫಾಲೋವರ್ಸ್ ಇದಾರೆ. ಒಂದು ನೀಟಾಗಿ ಕುತ್ಕೊಂಡು ನಿಮ್ ಮಗನ್ ಹೆಲ್ಪ್ ತಗೊಂಡು, ನಿಮ್ ಮಗ ಮತ್ತೆ ನಿಮ್ ವೈಫು ಎಲ್ಲ ನಿಮ್ ಫ್ಯಾಮಿಲಿ ಫುಲ್ ಕುತ್ಕೊಂಡು ಮೊಬೈಲ್ ಎಲ್ಲ, ಅಥವಾ ಯಾರ, ಈಗ ಇವನು ನಮ್ಮ ಮಾರ್ಟಿನ್ ಅವರಲ್ಲ, ಯಾವ್ದಾರ ಒಳ್ಳೆ ಯೂಟ್ಯೂಬರ್ ಕರ್ಕ ಬಂದ್ಬಿಟ್ಟು ಒಂದು ನೀಟಾಗಿ ನೀವು ಮಾಡಿರೋ ಫಸ್ಟ್ ಇಂದ ಇಲ್ಲಿವರೆಗೆ ಒಂದು 10 ನಿಮಿಷದ ವಿಡಿಯೋ, ಜಾಸ್ತಿ ಬೇಡ, ನೀಟಾಗಿ ನಿಮ್ ಮನೆಯವರು ಮತ್ತೆ ನಿಮ್ ಮನೆಯವರು ಅನುಭವಿಸಿರೋ ಕಷ್ಟ, ನೀವ್ ಅನುಭವಿಸಿರೋ ಕಷ್ಟ ಎಲ್ಲರೂ ನೀಟಾಗಿ ಒಂದು ವಿಡಿಯೋ ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಾಗ ಬಿಟ್ಬಿಡೋದ ನೋಡಿ. ಮೊನ್ನೆ ಯಾರೋ ಕೇಳಿದ್ರಪ್ಪ ಯೂಟ್ಯೂಬರ್, ಮಾಡ್ಬಿಡ್ತೀವಿ ಸರ್ ಅಂದ್ರು. ಮಾಡಿ ಅಂತ ಹೇಳಿದೀನಿ. ದೇ ಆರ್ ಗೋಯಿಂಗ್ ಟು ಡೂ ಇಟ್. ಡೂ ಇಟ್. ಏನ್ ಗೊತ್ತಾ, ನೀವು ಫಸ್ಟ್ ಏನ್ ಮಾಡಿ ಗೊತ್ತಾ, ನೀವು ಸ್ಟಾರ್ಟಿಂಗ್ ಅಲ್ಲೇ ನಿಮ್ಮವೆಲ್ಲ ನೆಗೆಟಿವಿಟಿ ಹೇಳ್ಬಿಡಿ. ನಿಮ್ಗೆ ಆಗಿರೋ ಕಷ್ಟ, ನಿಮ್ ಮನೆಯವರು, ನಿಮ್ ವೈಫ್ಗೆ ಆಗಿರೋ ಡಿಪ್ರೆಷನ್, ಮತ್ತೆ ಅವ್ರ ಅನ್ಭವಿಸಿರೋ ಕಷ್ಟ, ನಿಮ್ ಹೆಲ್ತ್ ಪ್ರಾಬ್ಲಮ್, ಅದಕ್ಕಾಗಿರೋ ಖರ್ಚು, ನಿಮ್ ಮಗಂಗಾಗಿರೋ ತೊಂದ್ರೆ, ಇದಕ್ಕೆ ಯಾರು ಹೊಣೆ ಅಂತ ನೀವ್ ಹೇಳ್ಬಿಡ್ಬೇಕು. ಪೂರ್ತಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ. ಅಂದ್ರೆ ನೀವು ಪರ್ಸನ್ ಹೆಸರು ಬೇಕಾದ್ರೆ ಹೇಳ್ಬಿಡಿ, ಏನ್ ತೊಂದ್ರೆ ಇಲ್ಲ. ಯಾವನ್ ಬಂದ್ ಏನ್ ಕಿತ್ಕೋತಾನೋ ಕಿತ್ಕೊಳ್ಳಿ ಅಲ್ವಾ. ಎಲ್ಲನ್ ಕಳ್ಕೊಂಡಿದೀರಿ, ಇನ್ನೇನೈತಿ ಮಾತ್ರ ಕಳ್ಕೊಳಕ್ಕೆ ಅಲ್ವಾ. ಎಲ್ಲ ನಿನ್ ಬೀದಿಗೆ ಬಂದ್ಬಿಟ್ಟಿದ್ರಿ. ಇನ್ ಬೀದಿಗೆ ಬರೋದು ಏನಿಲ್ಲ, ಇನ್ನೇ ಬಟ್ಟೆ ಬಿಚ್ಕೊಂಡು ಬೀದಿ ನಿಂತ್ಕೋಬೇಕಷ್ಟೇ.
ಹೌದು ಹೌದು ಅರ್ಥ ಆಯ್ತಾ ನಿಮ್ಗೆ? ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ನಾನು ಚಡ್ಡಿ ಬಿಳಿ ಅಂಡರ್ವೇರ್ ಹಾಕೊಂಡು ಬೀದಿ ನಿಂತ್ಕೊತೀನಿ ಬನ್ನಿ ಅಂತ ಕರೆದಿದ್ದು ನಾನು. ಹೌದು ಹೌದು ಆಯ್ತಾ? ಅದನ್ನ ಆಕ್ಚುಲಿ ಇಂಡೈರೆಕ್ಟ್ ಆಗಿ ನಿಮ್ಗೆ ರೆಪ್ರೆಸೆಂಟ್ ಮಾಡಿ ಹೇಳಿದ್ ನಾನು. ಗೊತ್ತಾಯ್ತು ಚಡ್ಡಿ ಒಂದ್ ಬಿಟ್ಟಿದಿರಿ ವೈಯಿಂಗೆ, ಇದನ್ನು ಕಿತ್ಕೊಂಡ್ಬಿಡ್ರಪ್ಪ ಅಂತ. ಹೌದು 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 ಆಯ್ತಾ? ಅದನ್ನ ನೀವು ಪೂರ್ತಿ ಹೇಳ್ಬಿಟ್ಟು ಆಮೇಲೆ ಹ್ಮ್ ನೀವೇನೇನು ಒಳ್ಳೇದ್ ಮಾಡಿದ್ರಿ ಎಲ್ಲಾನು ಹೇಳ್ತಾ ಬನ್ನಿ. ಯಾಕೆ ಗೊತ್ತಾ, ನೀವ್ ಫಸ್ಟ್ ಒಳ್ಳೇದ್ ಹೇಳ್ಬಿಟ್ರೆ ಒಳ್ಳೇದನ್ನ ಕೇಳಿಸ್ಕೊಂಡ್ಬಿಟ್ಟು ಮುಂದೆ ಹೋಗಿ ನೋಡಕ್ಕೆ ಹೋಗಲ್ಲ ಕೆಟ್ಟದ್ನ. ಅದೇ ರೋಚಕ ಆಗೋದು ಅವಾಗ್ಲೇನೆ. ನಮ್ಮ ವಿಜ್ಞಾನದ ಪ್ರಾಬ್ಲಮ್ ಇದು. ನಮ್ ವಿಜ್ಞಾನ ಅಂತಲ್ಲ, ಈ ಪ್ರೆಸೆಂಟ್ ಸಿಸ್ಟಮ್ ಇರೋದೇ ಹಂಗೆ. ಮುಂದೆ ಹೆಂಗೆ ಗೊತ್ತಾ, ಒಳ್ಳೇದನ್ನ ಕೇಳಿಸ್ಕೊಂಡು ಓ ಅನ್ಬಿಡ್ತವೆ. ಹೌದು ಈಗ ನೋಡಿ, ನೆನ್ನೆ RCB ಓ ಅಂದ್ರು. ಈಗ ನಾನು ಪೆಟಿಷನ್ ಹಾಕಿದೀನಿ, ಇಮೇಲ್ ಬರ್ದೀನಿ, ಬರೀರೋ ಮಕ್ಳ ಬಂದ್ ಬರೀರೋ ಎಲ್ಲಾರು ಅಂದ್ರೆ ಒಬ್ಬ ಒಂದ್ ನಾಯಿನೂ ಎಸ್ ಅಂತ ಇಲ್ಲ. ಅದಕ್ಕೆ ಫಸ್ಟ್ ಕೆಟ್ಟದ್ ಹೇಳ್ಬಿಡಿ. ಯಾಕೆ ಗೊತ್ತಾ, ಕೇಳಿಸ್ಕೊಳ್ಳೋರು ಈಗ 100 ಜನದಲ್ಲಿ 10 ಜನ ಪೂರ್ತಿ ವಿಡಿಯೋ ನೋಡೋದು. ಆಮೇಲೆ ಇನ್ನೊಂದು, ಈ ತರ ಮಾಡಿ ಅಟ್ಲೀಸ್ಟ್ ನೋಡ್ತಾರೆ. ಅದಕ್ಕೆ ಹೇಳ್ತಾ ಇರೋದು, ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗತ್ತಲ್ಲಿ. ಅವಾಗ ಪೂರ್ತಿ ವಿಡಿಯೋ ನೋಡ್ತಾರೆ. ಆಮೇಲೆ ಫಸ್ಟ್ ಏನ್ ಮಾಡ್ಬೇಕು ಅಂತ, ಈ ಮಧ್ಯದಲ್ಲಿ ಈ ಕೆಟ್ಟದ್ ಹೇಳ್ಬೇಕಾದ್ರೆ, ನೆಗೆಟಿವಿಟಿ ಹೇಳ್ಬೇಕಾದ್ರೆ ಒಂದೊಂದ್ ಪಾಯಿಂಟ್, ನಾವು ಇಷ್ಟು ಮರ ನೆಟ್ಟಿದೀವಿ ಅದನ್ನ ಮುಂದೆ ಹೇಳ್ತೀನಿ ನಾನು, ಅಷ್ಟು ಮರ ನೆಟ್ಟಿದೀನಿ ಮುಂದೆ ಹೇಳ್ತೀನಿ ನಾನು. ಈ ಮಾಮೂಲಿ ಪಿಕ್ಚರ್ ತೋರಿಸ್ತಾರೆ ಗೊತ್ತಾ. ಆದ್ರೆ ನಿಮ್ಗೆ ಬೇಕಾದ್ರೆ ನೀವ್ ಯಾವಾಗ ಮಾಡ್ತೀರಿ ಅಂತ ಹೇಳಿ ನೀಟಾಗಿ ಬೇಕಾದ್ರೆ ನಾನು ಸ್ಕ್ರಿಪ್ಟ್ ರೆಡಿ ಮಾಡ್ಬಿಡ್ತೀನಿ ನಿಮ್ಗೆ. ಅಂದ್ರೆ ಪ್ಯಾಟರ್ನ್ ನೀವ್ ಯಾವ್ಯಾವ್ದು ಏನೇನ್ ಮಾಡ್ಬೇಕು ಅಂತ ಮಾಡ್ಬಿಡಿ, ಹೇಳ್ತೀನಿ. ನಾನು ಆಕ್ಚುಲಿ ಪಿಕ್ಚರ್ಗೆ ಸ್ಟೋರಿ ಬರೀತಾ ಇದೀನಿ. ಬಂಗಾರಿ ಮನೆ ಕಪಟ ನಾಟಕ ಸೂತ್ರಧಾರಿ ಅಂತ ಪಿಕ್ಚರ್ ಬರ್ತೈತೆ ಗೊತ್ತಾ? ಇಲ್ಲ ಅಂತ ನೋಡಿಲ್ಲ ನಾನು. ಕಪಟ ನಾಟಕ ಸೂತ್ರಧಾರಿ ಸಮಾಜ ಕಳಕಳಿ ಪಿಕ್ಚರ್. ಯಾರು ಡೈರೆಕ್ಟ್ರು? ಆದ್ರೂ ಡೈರೆಕ್ಟ್ರು ಅಲ್ಲ, ಪ್ರೊಡಕ್ಷನ್ ಹೆಡ್ ನನ್ನ ಗೊತ್ತಿರೋ ಫ್ರೆಂಡ್. ಈಗ ಮಾಡ್ತಾ ಇದಾರೆ ಇನ್ನೂನು? ಆಲ್ರೆಡಿ ಇವಾಗ ನೆಕ್ಸ್ಟ್ ವೀಕ್ ರಿಲೀಸ್. ಓಕೆ ಓಕೆ ಓಕೆ. ಅವ್ರ ಪ್ರೊಡಕ್ಷನ್ ಹೆಡ್ ಗೆ ಮಾತಾಡಿದ್ದಿ, ಅವರೇ ಹೇಳೋರು ನನಗೆ 2 ಸ್ಟೋರಿ ಬರೀ ಮಾಡದ ಸ್ಟೋರಿ ತಗೊಂಡೋಗೋಣ, ಡಾಲಿ ಧನಂಜಯ ಹಿಂಗೋ ಇಲ್ಲ ಯಾರ ಹತ್ರ ತಗೊಂಡೋಗೋಣ ಅಂತ. ಪಿಕ್ಚರ್ ಹೆಸರೇನು ಗೊತ್ತಾ? ಹೇಳಿ. ಬಂಗಾರದ ಮನುಷ್ಯ 2025. ಅಯ್ಯೋ ದೇವ. ಇನ್ನೊಂದು ಪಿಕ್ಚರ್ ಸ್ಟೋರಿ ಐಡಿಯಾ ಗೊತ್ತಿನ ನಿಮ್ಗೆ? ಟೈಟ್ಲ್ ಏನ್ ಗೊತ್ತಾ? ಕಾರ್ಪೊರೇಟ್ ಕೂಲಿ. ಅದೇನದು? ಕಾರ್ಪೊರೇಟ್ ಕೂಲಿ ಅಂದ್ರೆ ನಾವೇ ತಾನೆ? ಹೌದು, ನಾವೆಲ್ಲ ಕೂಲಿಗಾರರು. ಕಾರ್ಪೊರೇಟ್ ಕೂಲಿ. ಹೌದು. ಕಾರ್ಪೊರೇಟ್ ಕೂಲಿಯಿಂದ ಲಾಭಗಳ ಬಗ್ಗೆ ನಾನು ಬಹಳ ದಿವಸ ಹೇಳಿದ್ದೆ ಯಾರಿಗೋ ಇದನ್ನ. ಇವೆರಡು ಈಗ ಪಿಕ್ಚರ್ ಮೂಲಕ ತರ್ತಾ ಇದೀನಿ. ನಿಮ್ಗೊಂದು ರೋಲ್ ಕೊಡಿಸ್ತೀನಿ ಬನ್ನಿ. ಬರದಿನಿ ಆಲ್ರೆಡಿ, ಸ್ಟೋರಿ ಟೈಟಲ್ ಮಾಡಿದೀನಿ. ವಿ ವಿಲ್ ಸಿ. ಬನ್ರಿ ಮನೆ ಕಡೆ. ಬರ್ತೀನಿ ತಾಳಿ. ಓಕೆ, ಸಿಗೋಣ ಬನ್ನಿ. ಓಕೆ ಆಯ್ತು. ಈಗ ಮಾಡಿ ಅದ್ ವಿಡಿಯೋ ಯಾರು ಸಿಕ್ಕರೆ ಮಾಡ್ಬಿಡಿ, ಹೇಳ್ತೀನಿ. ಅಲ್ಲ, ಸ್ಕ್ರಿಪ್ಟ್ ಬರ್ತೀನಿ ಕೊಡಿ. ಸ್ಕ್ರಿಪ್ಟ್ ಇದಕ್ಕಲ್ವಾ? ನಿಮ್ದು ವಿಡಿಯೋ ಯಾವತ್ ಮಾಡ್ತಾರೆ ಅಂತ ಹೇಳಿ ನನ್ಗೆ. ಯಾರು ಸಿಗ್ತಾರೋ ಕೊಟ್ಬಿಡ್ತೀನಿ, ಕೊಡಿ, ಮಾಡ್ಲಿ ಯಾವಾಗ್ಲೂ. ಸರಿ, ಹಂಗ ನನಗೆ ಬರ್ತ್ ಕಳ್ಸಿ ನೋಡಿ. ನಿಮ್ಗೆ ಅಂದ್ರೆ ಸ್ಕ್ರಿಪ್ಟ್ ಅಂದ್ರೆ ಯಾವ ತರ ಗೊತ್ತಾ ನಿಮ್ಗೆ? ಯಾವ ಅಜೆಂಡಾ ಕೊಡ್ತೀನಿ ನಿಮ್ಗೆ, ವಾಟ್ ಟು ಬಿ ಡನ್ ಅಟ್ ವಾಟ್ ಟೈಮ್ ಅಂತ. ಅರ್ಥ ಆಯ್ತಾ ನಿಮ್ಗೆ? ನಿಮ್ಗೆ ಏನು ಮಾಡಿ ಕಳಿಸಿ ನೋಡಿ ನಿಮ್ಗೆ ನಾನು. ರೈಟ್.